ಆದ್ರೆ ನಿನ್ನಲ್ಲೇ ಕೇಳುವುದು, ನೀನು ಕುದುರೆಯನ್ನು ಕಟ್ಟಿದ್ದೀಯ ಮಗನೇ ಸರಿ. ಆದ್ರೆ ಇಲ್ಲಿವರೆಗೆ ನನಗೊಂದು ಆಸೆ ಎನ್ನುವುದು ಉಂಟು. ಆಸೆ ಈಡೇರಿಸುವುದು ಹೇಗೆ ಎನ್ನುವ ಹಾಗೆ, ಈಡೇರುವುದು ಹೇಗೆ ಎನ್ನುವ ಹಾಗೆ ಇಲ್ಲಿವರೆಗೆ ಕಾತುರದಿಂದ ನಾನು ಕಾಯ್ತಾ ಇದ್ದವಳು ಕಂದ. ಇಲ್ಲಿವರೆಗೆ ನಮ್ಮ ಚಂಪಕಾವತಿ ಶ್ರೀಕೃಷ್ಣನ ದರ್ಶನ ಆಗಬೇಕೆನ್ನುವಂತ ಉದ್ದೇಶದಿಂದ ಚಂಪಕಾವತಿಯ ಜನರೆಲ್ಲರೂ ಕಾಲಿಡ್ತಾ ಇದ್ದಾರೆ. ಅಷ್ಟೇ ಯಾಕೆ ಮಗನೇ, ನಾನು ಕೂಡ ಹಾಗೆ ಶ್ರೀಕೃಷ್ಣನನ್ನು ನೋಡಬೇಕು, ಶ್ರೀಕೃಷ್ಣನನ್ನು ನನ್ನ ಮನೆಯವರಿಗಾಗಿ ಕರೆತರಬೇಕು ಎನ್ನುವಂತ ಆಸೆ ಆಕಾಂಕ್ಷೆಗಳೆಲ್ಲ ಹೊತ್ತು ನಿಂತವಳು ಮಗನೇ. ಅಲ್ಲಿನಿಂದಲೇ ಕೇಳುವುದು, ಶ್ರೀಕೃಷ್ಣನ ದರ್ಶನವಾಗುವುದು ಹೇಗೆ ಕಂದ? ಕೃಷ್ಣ ರಾಯನ
ಕೃಷ್ಣ ರಾಯರು ನಿಮ್ಮ ಮಾತನ್ನು ಕೇಳುವಾಗ ಹಾ, ಎಲ್ಲರಿಗೂ ಸಂತೋಷ. ನಿನಗೆ ಅಷ್ಟು ಮಾತ್ರವಲ್ಲ, ಮತ್ತೆ ನಾ ಯಾವ ಜನ್ಮದಲ್ಲಿ ಯಾವ ರೀತಿಯಾದ ಪುಣ್ಯ ಮಾಡಿದ್ದು ಇದರಲ್ಲಿ ನಾನು ಹೀಗೆ ಅನಿಸಿಕೊಳ್ತಾ ಇದ್ದೇನೆ. ಯಾಕೆ ಗೊತ್ತಿಲ್ಲ ನನ್ನ ತಾಯಿ, ನೀವು ಆಡಿರುವಂತ ಮಾತೇ ಹಾಗೆ. ಕೃಷ್ಣನ ನೋಡಬೇಕು, ಅವರ ಪಾದ ಪೂಜೆಯನ್ನು ಮಾಡಬೇಕು ಎನ್ನುವುದಾಗಿ. ಅಮ್ಮ, ಕೃಷ್ಣ ಇಲ್ಲಿವರೆಗೆ ಬರಬೇಕು ಅಂತಾದ್ರೆ ನಾವೊಂದು ಉಪಾಯವನ್ನು ಹುಡುಕಿದ್ದೇನೆ ತಾಯಿ. ಏನದು? ಇದುವರೆಗೂ ಒಂದೊಂದು ತುರಗವನ್ನು ಕಟ್ಟಿದ್ದೇನೆ. ತುಳಿದ ಬೆಂಗಾವಲಿಯಾಗಿ ಬಂದವ ಯಾರು? ಪಾರ್ಥ. ಹೌದು. ಬಲ್ಲದ ಪಾರ್ಥನಲ್ಲಿ ಹೋರಾಟವನ್ನು ಮಾಡ್ತೇನೆ. ಪಾರ್ಥನಿಗೆ ಪೆಟ್ಟು ಬಿತ್ತು, ಕೃಷ್ಣ ಎಲ್ಲಿದ್ದರು ಬರಲೇಬೇಕಲ್ವಮ್ಮ. ಅನ್ನವರನ್ನು ರಕ್ಷಣೆ ಮಾಡ್ತಾ ಇರುವುದು. ಅಷ್ಟು ಮಾತ್ರವಲ್ಲ ತಾಯಿ, ಅವ ಬಂದ ಅಂತಾದ್ರೆ ನೀವು ಒಬ್ಬಳೇ ನೋಡುದಲ್ಲ ತಾಯಿ. ನಮ್ಮಿರುವಂತಹ ಈ ತಮ್ಮನಾಡಿನಲ್ಲಿ ಎಷ್ಟು ಮಂದಿ ಇದ್ದಾರೆ, ಅವರೆಲ್ಲರಿಗೂ ಪರಮಾತ್ಮನ ದರ್ಶನವನ್ನು ನಾನು ಮಾಡಿಸ್ತೇನೆ. ನಾಡುತ್ತಿರುವಂತ ಮಾತಮ್ಮ. ಹೌದಾ? ಈಗ ನೀನು ಹೊರಟು ನಿಂತಿದ್ದು ಇದಕ್ಕಾಗಿ ಇದಕ್ಕಾಗಿ. ಹೌದು. ಈಗ ಆ